ಓ, ನಮ್ಮ ಪುಟ್ಟಿ ಆಟ ಆಡ್ತಾವಳೆ. ಬಾಲ್ ಬೇಕಾ ನಿಂಗೆ? ಏ ಪುಟ್ಟಿ, ಆಟ ಆಡ್ತಾ ಇದ್ಯಾ? ಅವರೆಕಾಯಿ 1.5 kg 100 ರೂಪಾಯಿ. ಅವರೆಕಾಯಿ ಬೇಕೇನಮ್ಮ? ಅವರೆಕಾಯಿ, ತೊಗರಿಕಾಯಿ, ಬಟಾಣಿ. ಅರೆ, ಅವರೆಕಾಯಿ ಬರ್ತೈತೆ. ತಡಿ, ಇವ್ರಿಗೆ ಅವರೆಕಾಯಿ ಉಪ್ಪಿಟ್ಟರೆ ತುಂಬಾ ಇಷ್ಟ. 1 kg ತಗೊಂಡು ಸುಲ್ಬಿಟ್ಟು ಮಾಡಿ ಚೆನ್ನಾಗಿರುತ್ತಲ್ವಾ? ತಡಿ, ಹಂಗೆ ಮಾಡ್ತೀನಿ. ಓ ಅವರೆಕಾಯಿನ ನಿಂತ್ಕೊಳ್ಳೆ, ಬಂದೆ. ಓ ರೀ, ನೀವು ಒಳ್ಳೆ ಟೈಮ್ಗೆ ಬಂದ್ರಿ. ಅವರೆಕಾಯಿ ಬಂದಿದೆ, 1 kg ತಗೊಂಡ್ಬರ್ತೀನಿ. ಕಾಸು ಕೊಡ್ರಿ. ಅವರೆಕಾಯಿ ಬೇಕಾ? ಸರಿ, ಅವರೆಕಾಯಿ ತಗೊಬಂದು ರುಚಿ ರುಚಿಯಾಗಿ ಬೆಳಗ್ಗೆ ಟಿಫನ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡು, ಸರಿನಾ? ನನಗೆ ಗೊತ್ತು ನಿಮ್ಗೆ ಅವರೆಕಾಳು ಉಪ್ಪಿಟ್ಟರೆ ತುಂಬಾ ಇಷ್ಟ ಅಂತ. ಅದನ್ನೇ ಮಾಡ್ತೀನಿ ರೀ. ಸರಿ, ಅಲ್ಲಿಗೆ ಶಟಲ್ ತಗೊಂಡೋಗು. ರೀ, ನಾನು ಅವರೆಕಾಯಿ ತಗೊಂಬರೋವರೆಗೂ ಪಾಪು ಆಟ ಆಡ್ತಾವಳೆ. ಚೂರು ಗಮನ ಕೊಡಿ. ನೀವೇ ಎತ್ಕೊಳ್ದಲ್ಲ, ಏನು ಬೇಡ, ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ನೋಡು ಪರಿ, ನನ್ನ ಕೈಲಿ ಈ ಥರ ಕೆಲಸ ಎಲ್ಲ ಆಗಲ್ಲ. ದಯವಿಟ್ಟು ನನಗೆಲ್ಲ ಏನು ಹೇಳ್ಬೇಡ. ಪಾಪನ್ ತಗೊಂಡೋಗ್ಬೇಕಾದ್ರೆ. ಅಯ್ಯೋ ರೀ, ಪಾಪ ಅವಳು ಪಾಳೆಗಳು ಆಟ ಆಡ್ತಾವಳೆ. ಅವಳು ನಿಮ್ಗೇನು ತೊಂದರೆ ಕೊಡೋದಿಲ್ಲ ರೀ. 10 ನಿಮಿಷ ಹಂಗೋಗಿಂಗ್ ಬರ್ತೀನಿ. ನೀವೊಂದು ಲೇ ಬರೀ ನನ್ನ ಮಾತೇ ಕೇಳಲ್ಲ ಇವಳು. ಆಟ ಆಡ್ತಾವಳು ಇವಳು. ಅರೆ, ಇವಳಿಗೆ ಮಾತಾಡಕ್ ಬರುತ್ತಾ? ಪಪ್ಪ ಅಂತ ಕರಿತಾವಳೆ, ಅದು ನನ್ನನ್ನ. ನಾನು ಯಾವಾಗ್ಲಾದ್ರೂ ಈ ಮಗುನ ಎತ್ಕೊಂಡು ಮಾತಾಡ್ಸಿದ್ರಲ್ಲ ನಂಗೆ ಗೊತ್ತಾಗೋದಕ್ಕೆ ಇವಳಿಗೆ ಮಾತು ಬರುತ್ತಾ, ನಡೆಯಕ್ಕೆ ಬರುತ್ತಾ ಅಂತ. ನಾನು ಇವಳನ್ನ ಯಾವತ್ತೂ ಸರಿಯಾಗಿ ನೋಡೇ ಇಲ್ಲ. ಇವತ್ತೇ ಮೊದಲನೇ ಸಾರಿ ನೋಡ್ತಾ ಇರೋದು ಇವಳನ್ನ. ಏ ಪುಟ್ಟಿ, ಏನು ಮಾಡ್ತಿದ್ಯಾ? ಆಟ ಆಡ್ತಾ ಇದೀಯಾ? ಛೇ ಪಾಪ, ನಾನು ಈ ಮಗುನ ಯಾವತ್ತೂ ಮುದ್ದಾಡಲೇ ಇಲ್ವಲ್ಲ. ಯಾಕೆ ಇವತ್ತು ನನ್ನ ಮನಸ್ಸು ಈ ಮಗು ನೋಡ್ತಿದ್ರೆ ಮುದ್ದಾಡಬೇಕು ಅಂತ ಅನಿಸ್ತಿದೆ. ಹಾಂ, ಬೇಡಪ್ಪ. ಛೇ, ನಾನೇನು ಮಾಡ್ತಾಯಿದ್ದೀನಿ? ನನ್ನ ಮಗುವಲ್ಲಿ ಅನಾಥವಾಗಿ ಬಿದ್ದಿದೆ ಅಂಥದ್ರಲ್ಲಿ ಈ ಮಗುನ ನಾನು ಮುದ್ದಾಡೋದ? ಸಾಧ್ಯನೇ ಇಲ್ಲ. ಅದು ನನ್ನ ಮಗು, ಆದರೆ ಇದು ಯಾರ್ದೋ ಮಗು. ನನಗೆ ಹೆಂಗೆ ಸಂಬಂಧ ಆಗುತ್ತೆ? ಛೇ, ಬೇಡಪ್ಪ. ನಾನು ಎಂಥ ಕೆಲಸ ಮಾಡಿಬಿಡ್ತಾ ಇದ್ದೆ ಈಗ. ಅಲ್ಲಿ ನನ್ನ ಮಗ ಇದ್ದಾನಲ್ಲ, ನನಗೋಸ್ಕರ ನನ್ನ ವಂಶೋದ್ಧಾರಕ ಹುಟ್ಟಿದ್ದಾನೆ. ನನಗೆ ಮಗು ಸಂಬಂಧ ಇಲ್ಲ, ಬೇಡ. ಏನೋ ಪರಿಗೋಸ್ಕರ, ಅವಳ ಸಮಾಧಾನಕ್ಕೋಸ್ಕರ ಒಪ್ಕೊಂಡೆ ಹೊರತು ನನಗೆ ಮಗು ಅವಶ್ಯಕತೆ ನನಗಿರಲಿಲ್ಲ. ಏನಾದರೂ ಮಾಡ್ಕೊಂಡ್ಲಿ ಬಿಡು, ನನಗೇನು ಬೇಕು? ನನ್ನ ಪಾಡಿ ನಾನು ಇಟ್ಬಿಡ್ತೀನಿ. ಇವಳು ಹೆಂಗೂ ಆಟ ಆಡ್ತಾಳಲ್ಲ, ನೋಡ್ಕೊಳ್ಳೋದೇನು ಬೇಕಾಗಿಲ್ಲ ಬಿಡು. ಇದ್ಯಾಕೆ ಕೆಮ್ಮು ಬರ್ತಾಯಿದ್ದಿಲ್ಲ? ತಡಿ, ಸ್ವಲ್ಪ ಅಡುಗೆ ಮನೆಗೆ ಹೋಗಿ ನೀರು ಕುಡ್ಕೊಂಡ್ಬರ್ತೀನಿ. ಓ, ನೀರು ಇಲ್ಲೇ ಇಟ್ಟಿದ್ದಾರೆ. ತಡಿ, ಸ್ವಲ್ಪ ಕುಡಿಯೋಣ. ಅಯ್ಯೋ, ಪಾಪ ಬಿದ್ದೋಗ್ಬಿಟ್ಲು. ಅಯ್ಯೋ ರೀ, ಪಾಪ ಬಿದ್ದೋಗಿದ್ದಾಳೆ. ನೀವೇನ್ ಮಾಡ್ತಿದ್ದೀರಾ? ಅಯ್ಯೋ ಪುಟ್ಟಿ, ಏನಾಯ್ತಮ್ಮ? ಏಟಾಯ್ತಾ? ನೀನ್ ಯಾಕೆ ಕೆಳಗಡೆ ಬಿದ್ದೆ? ಅಯ್ಯೋ, ಏನ್ರಿ, ನಾನು ನಿಮ್ಗೆ ಅಷ್ಟೆಲ್ಲ ಹೇಳ್ಬಿಟ್ಟು ಹೋದೆ, 1-2 ನಿಮಿಷ ಪಾಪ ನೋಡ್ಕೊಳ್ಳಿ ಅಂತ. ನಿಮ್ಮ ಕೈಲಿ ಅಷ್ಟು ಆಗ್ತಿದ್ದಿಲ್ವಾ? ಅಷ್ಟು ಕೋಪನ ಈ ಮಗು ಮೇಲೆ ನಿಮಗೆ? ಪುಟ್ಟಿ ರೀ, ಯಾಕೋ ಪುಟ್ಟಿ ಮಾತಾಡ್ತಾನೆ ಇಲ್ಲ. ನಡೀರಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಏನಾಗಿದೆ ಏನೋ? ಪುಟ್ಟಿ. ಸರಿ ನಡಿ ಪರಿ, ಹೋಗೋಣ. ಡಾಕ್ಟ್ರೇ, ನಮ್ಮ ಪಾಪುಗೆ ಏನಾಗಿದೆ? ನೋಡಮ್ಮ, ಏನಾಯ್ತು ಪಾಪುಗೆ? ಯಾಕೆ ಸೈಲೆಂಟ್ ಆಗಿದ್ದಲ್ಲ, ಮಾತಾಡ್ತಾ ಇಲ್ಲ? ಹೌದು ಡಾಕ್ಟ್ರೇ, ಬೆಳಗ್ಗೆ ನಾನು ಅಡುಗೆ ಮಾಡ್ತಾ ಇದ್ದೆ. ಅವಳು ಆಗ ಕುತ್ಕೊಂಡಿದ್ಲು. ಅದೇನಾಯ್ತು ಗೊತ್ತಿಲ್ಲ. ಆಟಾಡೋಕ್ಕೆ ಬಾಲ್ ಅಂತ ಕೊಟ್ಟಿದ್ದೆ, ಆದರೆ ಅವಳು ಬಾಲ್ ಹಿಡ್ಕೊಳಕ್ಕೆ ಹೋಗಿ ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾಳೆ. ಓ ಹೌದಾ? ಹಂಗಾದ್ರೆ ಚೆಕ್ ಮಾಡ್ತೀನಿ ತಡಿ, 1 ನಿಮಿಷ. ನೋಡಮ್ಮ, ಮಗುಗೆ ಎಲ್ಲೂ ಏನೂ ಏಟಾಗಿಲ್ಲ. ಬಿದ್ದಿದ್ದ ಶಾಕಿಗೆ ಅವಳಿಗೆ ಸ್ವಲ್ಪ ಹೆದರ್ಕೊಂಡಿದ್ದಾಳೆ ಅಷ್ಟೇ. 1-ಅರ್ಧ ಗಂಟೆ ಸರಿ ಹೋಗ್ಬಿಡ್ತಾಳೆ. ನೀವೇನು ಚಿಂತೆ ಮಾಡಬೇಡಿ. ನೋಡಿ, ನಾನು ಪಾಪುಗೆ ಔಷಧಿ ಅಂತೆಲ್ಲ ಏನೂ ಕೊಡಲ್ಲ. ಸರಿ ಹೋಗ್ತಾಳೆ ಅವಳು. ನೀವು ಚಿಂತೆ ಮಾಡಬೇಡಿ ಅಮ್ಮ. ಯಾಕಷ್ಟು ಚಿಂತೆ ಮಾಡ್ತೀರಾ? ಡಾಕ್ಟ್ರೇ, ಅದು ನಮ್ಮ ಪಾಪುಗೆ ಏನಾಯ್ತು ಅಂತ ತುಂಬ ಹೆದರಿಕೆ ಆಗ್ಬಿಟ್ಟಿತ್ತು ನನಗೆ. ಏನೂ ಇಲ್ಲಮ್ಮ, ಅದು ಮೇಲಿಂದ ಕೆಳಗೆ ಬಿದ್ದಿದ್ದಾಳಲ್ವಾ, ಆ ಶಾಕಿಗೆ ಅವಳು ಗಾಬರಿ ಆಗಿದೆ ಅಷ್ಟೇ. ಸರಿ ಆಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನೀವು ಪಾಪನ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರೇ. ಪುಟ್ಟಿ, ಸಾರಿಮಾ, ನಿಂಗೆ ಈ ಥರ ಆಗೋಕ್ಕೆ ನಾನೇ ಕಾರಣ. ನಾನು ಸ್ವಲ್ಪ ನಿಮಗೆ ಗಮನ ಕೊಡಬೇಕಿತ್ತು. ಸಾರಿಮಾ. ಅದೇ, ನೀನು ಪಪ್ಪ ಅಂತ ಕರೆಯೋದು ನನ್ನನ್ನೇನಾ? ಹೌದಮ್ಮ, ನಾನೇ ನಿಮ್ಮಪ್ಪ. ಅರೆ, ಇವರೇನು ಪಾಪ ಹತ್ರ ಮಾತಾಡ್ತಾ ಇದಾರಲ್ಲ? ಅಂದರೆ ಅವ್ರಿಗೆ ಪಾಪ ಮೇಲೆ ಪ್ರೀತಿ ಬಂತಾ? ದೇವ್ರೆ, ಇಂಥ ಸಮಯದಲ್ಲಿ ಇವರಿಬ್ಬರನ್ನು ಒಂದು ಮಾಡ್ದ ನೀನು ದೇವ್ರೆ. ಹಲೋ, ಹೇಳು ಶೀಲಾ, ಹೇಗಿದೆಯಾ? ಹಾಂ, ನಾನು ಚೆನ್ನಾಗಿದ್ದೀನಿ ಕಣೆ. ಹಾಂ, ಹೌದು ಕಣೆ. ನಿಂಗೇನು ವಿಷಯ ಗೊತ್ತಾ? ನಾವೇನು ಅಂದ್ಕೊಂಡಿದ್ರಿ, ಇವು ನಂಗಲ್ಲ ಕಣೆ,
ಅರುಣ್ ಮನೆ ತುಂಬ ದೊಡ್ಡದಾಗಿದೆ. ಅಷ್ಟೇ ಅಲ್ಲ, ಅವನು ತುಂಬ ಶ್ರೀಮಂತನೂ ಹೌದು. ಆದರೆ ಈ ವಿಷಯ ಎಲ್ಲ ನಮಗೇನು ಹೇಳ್ದೇನೆ ಮೋಸ ಮಾತಂತ ಹೇಳೋಕ್ಕಾಗಲ್ಲ. ನನಗೆ ಸುಳ್ಳು ಹೇಳ್ಬಿಟ್ಟಿದ್ದಾನೆ ಕಣೆ. ಹಾಂ ಹಾಂ, ಓಕೆ, ಎಲ್ಲ ಚೆನ್ನಾಗಿದ್ದಾರೆ. ಹಾಂ, ಅದೆಷ್ಟಾ ನಾನು ಆಗಬೇಕು, ನನಗೆ ಅವರು ಆಗಬೇಕಲ್ವಾ? ಹೌದು. ಹಾಂ, ತೊಂದರೆ ಎಲ್ಲ ಏನೂ ಇಲ್ಲ ಕಣೆ. ಸರಿ, ನಾನು ಒಂದ್ಸರಿ ಯಾವಾಗಾದ್ರೂ ಮೀಟ್ ಮಾಡ್ತೀನಿ. ಮತ್ತೆ ಒಂದ್ಸರಿ ನೀನು ನಮ್ಮ ಮನೆಗೆ ಬಾಯ್ತಾ, ನಾನು ನಿಂಗೆ ಲೊಕೇಶನ್ ಶೇರ್ ಮಾಡ್ತೀನಿ, ಓಕೆನಾ? ಮತ್ತೆ ಇನ್ನೇನು ಸಮಾಚಾರ ಹೇಳೆ. ಹಾಂ ಕಣೆ, ಹೌದು, ನಾನೇನು ಅಂದ್ಕೊಂಡಿದ್ನೋ ಅದೆಲ್ಲ ಕರೆಕ್ಟಾಗಿ ಆಗ್ತಾಯಿದೆ. ಹೌದು, ನನ್ನ ಪ್ಲ್ಯಾನ್ ಕರೆಕ್ಟಾಗಿದೆ. ಹಾಂ ಹೌದು. ಹೌದಾ, ಸರಿ ಕಣೆ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀನಿ. ಆಯಿತು ಕಣೆ. ಮತ್ತೆ ಇನ್ನೇನು ಸಮಾಚಾರ? ಓ ಹೌದಾ, ನನಗೆ ಎಕ್ಸಾಮ್ ಎಲ್ಲ ನೀನು ಕಂಪ್ಲೀಟ್ ಮಾಡ್ದಾ? ಹೌದಾ, ನಾನು ಕಂಪ್ಲೀಟ್ ಮಾಡಬೇಕು ಕಣೆ. ನಾನು ಹೆಂಗೆ ಮಾಡೋದು? ಅರುಣ್ಗೆ ಹೇಳಿ ನೋಡ್ತೀನಿ ಆಯಿತಾ ಎಕ್ಸಾಮ್ ಬಗ್ಗೆ. ಅವನೇನು ಹೇಳಲ್ಲ, ಓಕೆ ಅಂತ ಹೇಳ್ತಾನೆ. ಆದರೆ ನಾನು ಸ್ಟಾಪ್ ಅಂತೂ ಮಾಡಲ್ಲ ಕಣೆ, ಕಂಟಿನ್ಯೂ ಮಾಡ್ತೀನಿ. ಹಾಂ ಹೌದು, ನಮ್ಮ ಅಪ್ಪ ಅಮ್ಮನ ಕನಸನ್ನ ನಾನು ಯಾವತ್ತೂ ಅರ್ಧಕ್ಕೆ ಬಿಡಲ್ಲ ಕಣೆ. ಅವ್ರೇನು ಅಂದ್ಕೊಂಡಿದ್ರಲ್ಲ, ನಾನು ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಎಜುಕೇಷನ್ ಮಾಡೋ ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸಲ್ಲ. ನನಗೆ ಇದ್ರ ಬಗ್ಗೆ ಯಾರನ್ನು ಪ್ರಾಮಿಸ್ ಮಾಡಿದ್ದಾನೆ. ಏನಮ್ಮ? ಏನೇ ಎದುರುಗಡೆ ಬಂದು ಒಬ್ಬರು ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಮರ್ಯಾದೆ ಕೊಡಬೇಕು, ಎದ್ದು ನಿಂತ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ಹಲೋ ಶೀಲಾ, ಒಂದು ನಿಮಿಷ ಇರು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಮುಂದೆ ಒಂದು ವ್ಯಕ್ತಿ ಬಂದು ನಿಂತಿದ್ದಾರೆ, ಅವರಿಗೆ ನಾನು ಮರ್ಯಾದೆ ಕೊಡಬೇಕಂತೆ. ಅದಕ್ಕೆ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಆಯಿತಾ? ಹೀಗೆ ಹೇಳಿ ಆಂಟಿ, ನಾನು ನಿಮಗೆ ಯಾವ ಥರ ಮರ್ಯಾದೆ ಕೊಡಬೇಕು? ನೀವು ಬಂದ ತಕ್ಷಣ ಎದ್ದು ನಿಂತ್ಕೊಂಡು ನಿಮಗೆ ಸಲಾಮ್ ಹೊಡಿಬೇಕಾ, ಅಥವಾ ಗುಡ್ ಮಾರ್ನಿಂಗ್ ಮಿಸ್ ಅಂತ ಹೇಳಬೇಕಾ ಸ್ಕೂಲ್ ಹೇಳೋ ಥರ, ಅಥವಾ ಇನ್ಯಾವ ಥರ ನಾನು ಮರ್ಯಾದೆ ಕೊಡಬೇಕು ಅಂತ ಹೇಳಿ ಆಂಟಿ. ಹೇ ಸೋಡಾ, ನಿನಗೆ ಎಷ್ಟು ಕೊಬ್ಬಿರಬೇಕು, ನನ್ನನ್ನು ತಮಾಷೆ ಮಾಡ್ತೀಯಾ? ದೊಡ್ಡೋರು ಚಿಕ್ಕವರು ನಿಮ್ಮಮ್ಮ ನಿಂಗೆ ಸ್ವಲ್ಪ ನಿಂಗೆ ಕೊಟ್ಟಿಲ್ವೇನೆ? ನೋಡಿ ಆಂಟಿ, ನಮ್ಮಮ್ಮ ನಮ್ಮಪ್ಪ ನನಗೆ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮಿಂದ ಕಲಿಬೇಕಾಗೋದು ಅವಶ್ಯಕತೆ ನನಗಿಲ್ಲ ಅಂತ ಅನ್ಸುತ್ತೆ. ನೀವೇನಂತೀರಾ? ಸೆಕೆಂಡ್ ಒನ್, ನನಗೆ ಮರ್ಯಾದೆ ಕೊಡು ಅಂತ ಹೇಳೋಕೆ ಮೊದಲು ನೀವು ನನಗೆ ಮರ್ಯಾದೆ ಕೊಡಬೇಕು. ಇದು ನನಗೆ ಕಂಪಲ್ಸರಿ. ನಂಬರ್ 3, ನಂಗೆ ನೆನಪಿಲ್ಲ, ನೆನಪಾದಾಗ ಹೇಳ್ತೀನಿ. ಕುಸುಮಾ, ಇದು ಜಾಸ್ತಿ ಆಯಿತು. ನನ್ನ ಮಗನ ಸಪೋರ್ಟ್ ಇದೆ ಅಂತ ಅತಿ ಆಡ್ತೀಯಾ? ಏನು ಅನ್ಕೊಂಡ್ಬಿಡ್ತೀಯ ನೀನು? ನೋಡಿ ಆಂಟಿ, ನನಗೆ ನಿಮ್ಮ ಮಗನ ಸಪೋರ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಂಗೆ ನಿಮ್ಮ ಸಪೋರ್ಟ್ ಬೇಕಂಟಿ. ನಾನು ಎಷ್ಟು ಭಕ್ತಿನಿ ಗೊತ್ತಾ, ಎಷ್ಟು ತಲೆ ಭಕ್ತಿನಿ ಗೊತ್ತಾ ನಿಮಗೋಸ್ಕರ. ಆದರೆ ನೀವ್ಯಾಕೆ ಒಂದು ಹೆಜ್ಜೆ ನನ್ನ ಹತ್ರ ಬರ್ತಾನೆ ಇಲ್ಲ? ನಾನು ನಿಮ್ಗೆ ಏನು ಮಾಡಿದ್ದೀನಿ? ಯಾಕೆ ಹಿಂಗೆ ದ್ವೇಷ ಕಾಟು ನನ್ನ ಮೇಲೆ? ನೋಡು, ನೀನು ಹಿಂಗೆಲ್ಲ ಮಾಡ್ತೀಯಲ್ಲ, ನಾನು ಬಂದರೆ ಎದ್ದು ನಿಂತ್ಕೊಳ್ಳೋದಿಲ್ಲ, ನನಗೆ ಮರ್ಯಾದೆ ಕೊಡಲ್ಲ. ಮತ್ತು ಇದೇನದು ತಿಂಡಿ ಆಚೆಗಡೆ ತಗೊಂಡು ತಿನ್ನೋದು, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಆಂಟಿ, ಇದು ಆಚೆಗಡೆ ತಗೊಂಡಿರೋ ಫುಡ್ ಅಲ್ಲ, ನಮ್ಮ ಮನೆಗೆ ಕುಕ್ ಮಾಡಿಕೊಟ್ಟಿರೋದು. ನಾನು ಹೇಳಿದ ಈ ಥರ ಅಡುಗೆ ಬೇಕು ನನಗೆ ಅಂತ, ಅದಕ್ಕೆ ಅವ್ರು ಮಾಡಿಕೊಟ್ರು. ನೋಡಿ, ಇದೇ ನೀವು ಮಾತಾಡೋ ತಪ್ಪು. ಏನು ಎತ್ತ ಏನು ವಿಚಾರ ಮಾಡಲ್ಲ, ಸುಮ್ಮನೆ ಬೈತಿರ್ತೀರಾ. ಅಂದರೆ ನಾನು ಹಿಂಗೇನು ಕೇಳಬಾರ್ದಾ? ನೀನು ಹೆಂಗೆ ಇಷ್ಟ ಬರ್ತಾಗ ನೀನು ಬಿಟ್ಬಿಡ್ಬೇಕಾ? ನಾನಿಲ್ಲ ಹಂಗಂದ್ರೆ ಬಿಟ್ಬಿಡಿ ಅಂತ ಕೇಳಿ, ಅದಕ್ಕೊಂದು ನೀತಿ ಇದೆ. ಅದನ್ನು ಬಿಟ್ಬಿಟ್ಟು ಮರ್ಯಾದೆ ಕೊಡು, ಅದು ಕೊಡು, ಇದು ಕೊಡು. ಆಂಟಿ, ಮರ್ಯಾದೆನೇ ಆಗಲಿ ಪ್ರೀತಿನೇ ಆಗಲಿ ಕೇಳಿ ತಗೋಬಾರ್ದು ಆಂಟಿ. ಅದು ತಮ್ಮನ್ನು ನೋಡಿ ತಮಗೆ ಬರಬೇಕು. ತುಂಬ ಮಾತಾಡ್ತಾ ಇದೆಯಾ ಕುಸುಮಾ, ತುಂಬ ಮಾತಾಡ್ತಾ ಇದೆಯಾ? ಬೇಡ. ಇಲ್ಲ ಆಂಟಿ, ನಾನು ತುಂಬ ಮಾತಾಡೋಕೆ ನೀವೇ ಮಾಡ್ತಾ ಇದ್ದೀರಾ. ಅಮ್ಮ ನೋಡ್ದಮ್ಮ, ಎಷ್ಟು ಅಹಂಕಾರ ಇದೆ ಅವಳಿಗೆ ಅಂತ. ನಿನಗೆ ಮರ್ಯಾದೆ ಕೊಡದೆ ಹೋಗ್ತಾಳೆ. ಹೌದು ಕಣೆ, ಅವಳಿಗೆ ತುಂಬ ಅಹಂಕಾರ ಇದೆ. ಅದನ್ನೆಲ್ಲ ಹೆಂಗಾದ್ರೂ ಮಾಡಿ ಕೆಳಗೆ ಇಳಿಸಲೇಬೇಕು. ಅಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದೇನೆಂದರೆ, ಇವಳನ್ನ ಹೆಂಗಾದ್ರೂ ಮಾಡಿ ಮನೆಯಿಂದ ಆಚೆ ಹಾಕೋಣ. ಆಮೇಲೆ ನಮ್ಮ ಅರುಣ್ಗೆ ಬೇರೆ ಹುಡುಗಂತ ಮದುವೆ ಮಾಡೋಣ. ಬೇರೆ ಹುಡುಗಿ ಯಾಕೆ, ನನ್ನ ಮಗಳು ಅವಳೇ ಇದ್ದಾಳಲ್ಲ, ಅವಳನ್ನ ಕೊಟ್ಟು ಮದುವೆ ಮಾಡೋಣ. ಏನಂತೀಯಮ್ಮ? ಏನೋ ನಿನ್ನ ಮಗಳ? ನಿನ್ನ ಮಗಳಲ್ಲಿ ನನ್ನ ಮಗ ಎಲ್ಲಿ? ಅವನಿಗೂ ಅವಳಿಗೂ ಸಂಬಂಧನಾ? ಏನಮ್ಮ ನೀನು ಹಿಂಗನ್ಬಿಟ್ಟೆ? ಅಂದರೆ ನನ್ನ ಮಗಳಿಗೆ ಈ ಮನೆ ಸೊಸೆಯಾಗೋ ಯೋಗ್ಯತೆ ಇಲ್ಲ ಅಂತೀಯಾ? ಹಂಗಂದ್ರೆ ಇವಳಿಗಿಂತಲೂ ನನ್ನ ಮಗಳ ಕಡೆ ಅಂತೀಯಮ್ಮ ನೀನು? ನೋಡು, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕಬೇಕು. ಅದು ಹೆಂಗೆ ಅಂತ ಯೋಚನೆ ಮಾಡು. ಹ್ಞೂ ಅಮ್ಮ, ಸರಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ನೀನು ಸ್ವಲ್ಪ ಕೂಲಾಗಿರು. ಇಲ್ಲ, ನನಗೆ ಸಾಧ್ಯ ಇಲ್ಲ. ಅವಳು ಈ ಮನೇಲಿರೋ ತನಕ ನನಗೆ ಶಾಂತಿ ಇಲ್ಲ. ಅಲ್ಲ, ನಮ್ಮ ಅಮ್ಮನಿಗೆ ಎಷ್ಟಿರಬೇಕು, ನನ್ನ ಮಗಳೇ ಬೇಡ ಅಂತಾಳಲ್ಲ. ಇಲ್ಲ, ನಮ್ಮ ಅಮ್ಮನಿಗೆ ಹೆಂಗಾನ ಮನಸ್ಸು ಬದಲಾಯಿಸ್ಬೇಕು. ಅದಕ್ಕೆ ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕಬೇಕು. ಹೌದು, ಹೆಂಗೆ ಮಾಡಲಿ? ಹಾಂ